ಅವನು ಆನ್ಲೈನ್ ಅಲ್ಲೇ ಅವನೇ, ನೀನು ಆನ್ಲೈನ್ ಅಲ್ಲೇ ಇದೆಯಾ. ಆದ್ರೂ ಒಬ್ರು ಮಾತಾಡ್ತಾ ಇಲ್ಲ. ನಿಮ್ಮಿಬ್ರು ಮಧ್ಯ ಗೆದ್ದಿದ್ದು ಈಗೋ, ಅದೇ ಸೋತಿದ್ದು ನೆನೆ ಮ್ಯಾಚ್ ಅಲ್ಲಿ CSK. ಅನ್ಕಂಡೆ ನನ್ ಮಗ ನನ್ ಬುಡಕ್ ಇನ್ನು ಯಾಕೆ ಬತ್ತಿಲ್ವಲ್ಲ ಅಂತ. ನಂಗ್ ಬೇಜಾರೈತೈತೆ ಹೋಗಪ್ಪ. ಯಾಕೆ ಮಾಮ್ನ ಸೋತೋಗಿತ್ಕ? ಅಲ್ಲ ಅಲ್ಲೇ ನಿಮ್ ಜೊತೆ ನಮ್ಗೆ ಇನ್ನೊಂದ್ ಮ್ಯಾಚ್ ಇರ್ಬೇಕಾಯ್ತ್ಲೇ. ಅಲ್ವಾ, ಸುಮ್ನೆ ಬಿಟ್ಟಿ 2 ಪಾಯಿಂಟ್ಸ್ ಆದ್ರೂ ಸಿಗೋದು. ಕ್ರೇಜಿ ಬಾಲಿಂಗ್ ಅಪ್ಪ ನಿಮ್ದು. ಅದ್ರಲ್ಲ ಅನ್ಶುಲ್ ಕಂಬೋಜ್ ಅಂತೂ ಏನ್ ಬಾಲಿಂಗು. 2 ಓವರ್ಗೆ 63 ರನ್, 4 ಓವರ್ ಹಾಕ್ಬಿಟ್ರೆ 100 ರನ್ ಫಿಕ್ಸ್. ಇದೊಂದು ಹಿಸ್ಟ್ರಿ ಆಗ್ಬಿಡೋದು ನಿಮ್ಗೆ. CSK ಬರೀ ಬ್ಯಾಟರ್ಸ್ ಎಲ್ಲ ಬಾಲರ್ 100 ರನ್ ಹೊಡಿತಾರೆ. ಮಿರ್ಚಲ್ ಮಾರ್ಷು 4 ಸಿಕ್ಸ್, ಪೋರಾನು 4 ಸಿಕ್ಸ್. ನಿಮ್ಮನ್ನ ಪಾಯಿಂಟ್ಸ್ ಟೇಬಲ್ ಅಲ್ಲಿ 6th ಪ್ಲೇಸ್ ಕಳ್ಸಕ್ಕೆ ಬರೀ 6 ಅಲ್ಲೇ ಹೊಡೆದು ಕಳ್ಸೋರು. ನಾನೀಗ ನಿನ್ನೆ ಬೆಳಗ್ಗೆನೆ ಗೊತ್ತಾಗ್ಬಿಟ್ಟಿತ್ತು ಲಕ್ನೋವೇ ಗೆಲ್ಲದಂತ. ಹೌದಾ, ನಿಂಗೆ ಗೊತ್ತಾಗಿತ್ತು? ಯಾಕಂದ್ರೆ ಯಾರ ಹತ್ರ ಏನು ಕಳ್ಕೊಳಕ್ ಇರಲ್ವೋ ಅವ್ರು ಪಡ್ಕೊಳ್ಳೋರು ತಿಕ್ಕ ಹೊಡಿಯೋದು ಜಾಸ್ತಿ. ಮಚಾಲೆ ಒಂದ್ ಪಕ್ಷ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಜೊತೆ ಆಡ್ಕೊಂಡ್ಬಿಡೋದು. ಈ ಕೆಳಗಡೆ ಇರೋ ಗೋಳಿ ಮಕ್ಕಳು ಅವ್ರು ಹೋಗಲ್ಲ, ಓವರ್ಗೂ ಬಿಡಲ್ಲ. ಆದ್ರೂ ಬಿಡಪ್ಪ, ನೀವು ಸಕ್ಕತ್ತಾಗಿ ಸೋಲ್ತೀರಾ. ಎಲ್ಲರೂ ಗೆಲ್ಲೋದೇ ಡಿಫ್ರೆಂಟ್ ಆಗಾರೆ, ನೀವು ಸೋಲೋದೇ ಡಿಫ್ರೆಂಟ್ ಆಗಿ. ನೀವು ಇಲ್ಲ ಮಾರಿ, ಇನ್ನೂ ಮ್ಯಾಚಸ್ ಐತೆ, ಬಂದೇ ಬರ್ತೀವಿ ಅಂತ ಕನ್ಸ್ಗಳನ್ನೆಲ್ಲ ಬಿಟ್ಬಿಟ್ಟು ಕ್ಯಾಲ್ಕುಲೇಟ್ ಇಟ್ಕೊಂಡು ಯಾರು ಗೆದ್ರೆ ಬರ್ತೀವಿ, ಯಾರು ಸೋದ್ರೆ ಬರ್ತೀವಿ, ಯಾರು ಎಷ್ಟು ರನ್ನಿಂದ ಗೆದ್ರೆ ಬರ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕುತ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಪಂಜಾಬ್ ಇರೋ ಮ್ಯಾಚ್ ಅಲ್ಲಿ ಗೊತ್ತಲ್ಲ ನೀವು ಅಂಕಲ್ ಮಕ್ಳು ಯಾರಿಗೆ ಸಪೋರ್ಟ್ ಮಾಡ್ಬೇಕಂತ. ಸೌಂಡ್ ಕಮ್ಮಿ ಮಾಡ್ರಿ ಸ್ವಲ್ಪ. रुको जरा, सबर करो. बोला धक्का मुक्की नहीं करने का, आराम से लेने का. हाँ, ನಾನು ಬಿಟ್ಬಿಟ್ಟು ನೀನು ಒಬ್ಳೆ ಹೆಂಗ್ ನಿದ್ದೆ ಮಾಡ್ತಿದ್ದೀನಿ ನೋಡು. ಚಿನಿ ಚಿನಿ ಚಿನಿ, ನಂಗೆ ನಿದ್ದೆ ಬರ್ತಾ ಇಲ್ಲ ಕಣೆ. ಅದಕ್ಕೆ ನಾನೇನ್ ಮಾಡ್ಲಿ, ಹೋಗೋ. ಕತೆನಾದ್ರೂ ಹೇಳಿಲ್ಲ, ಸಾಂಗ್ ಆದ್ರೂ ಆಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ದಯವಿಟ್ಟು ಏನಾದ್ರೂ ಮಾಡಿ ಪ್ಲೀಸ್. ಮೊನ್ನೆ ಯಾವಕ್ಕೆ ಜೊತೆ ಮಾತಾಡತ್ತಿದ್ದಲ್ಲ ಫೋನ್ಯಾಗ, ಯಾವಕ್ಕೆ ಎತ್ತಿಲ್ಲ ಇವಾಗ. ನಿದ್ದೆ ಬಂದಿದೆ, ಏನು ಡಿಸ್ಟರ್ಬ್ ಮಾಡಬೇಡ, ಸುಮ್ಮನೆ ಮಲ್ಕೊಂಬನ್ನಿ. ಈಗ ನಿದ್ದೆ ಬಂತಲ್ಲ ನಿನಗ? ಬೇಬಿ ಬೋ, ನಿನ್ ಕಾಲೇಜಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಲ್ಲ, ಅವಳು ಅವಾಗ ನೆನಪು ಬರ್ತಾಳ್ತಾನೆ? ಚಿಚಿ, ಆ ಥರ ಎಲ್ಲ ಏನಿಲ್ಲ ಬೊಬ್ಬು. ಲೈಟ್ಗೆ ಬರ್ತಾಳ್ತಾನೆ? ಇಲ್ಲ ಬೊಬ್ಬು, ಆ ಥರ ಎಲ್ಲ ಏನಿಲ್ಲ. ನಾನು ಏನು ಹೇಳಲ್ಲ, ಬರ್ತಾಳ್ತಾನೆ. ಇಲ್ಲ, ಗ್ಯಾಪ್ನ ಬರ್ತಿಲ್ಲ. ಇಲ್ಲ ಇಲ್ಲ ಇಲ್ಲ. ಈ ಕಳ್ಳ ಲೈಟ್ಗೆ ಅವಾಗ ಜ್ಞಾಪಕ ಬರ್ತಾಳ್ತಾನೆ. ಅವಾಗ ಅಷ್ಟು ಬೇಗ ಎತ್ಬಿಟ್ಟ. ಏನಾದ್ರೂ ಫೀಲ್ ಆಗ್ತಿದ್ಯಾ? ಆ ಕಾರ್ ನೋಡು, ಆ ಕಾರ್ ಯಾಕೆ ಶೇಕ್ ಆಗ್ತಿದೆ ಗೊತ್ತಾ? ಮೋಸ್ಟ್ಲಿ ಕಾರ್ ಕೆಟ್ಟೋಗಿರ್ಬೇಕು, ರಿಪೇರಿ ಮಾಡ್ತವ್ರೆ ಅನ್ಸುತ್ತೆ. ಲಕ್ಷ, ಒಂದ್ ಗ್ಲಾಸ್ ನೀರ್ ತಗೋಬೋ. ಲಕ್ಷ, ಒಂದ್ ಗ್ಲಾಸ್ ನೀರ್ ತಗೋಬೋ. ಹಂಗಲ್ಲ ರೀ ಮಕ್ಳಿಗೆ ಹೇಳೋದು, ಹಿಂಗೆ ಹೇಳ್ಬೇಕು. ಲಕ್ಷ ಹಂಗಲ್ಲ, ಕೂತ್ಕೊಳ್ಳಿ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆಗೆ ಎಣ್ಣೆ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ. ಬರೋದು ಲೇಟ್ ಆಗುತ್ತೆ. ಬರೋದು ಲೇಟ್ ಆಗುತ್ತೆ. ತಿಂದ್ಬಿಟ್ಟು ಮಲ್ಕೋ. ಇವತ್ತು ನಾನು ನನ್ನ ಫ್ರೆಂಡ್ ಜೊತೆಗೆ ಎಣ್ಣೆ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ. ಬರೋದು ಲೇಟ್ ಆಗುತ್ತೆ. ತಿಂದ್ಬಿಟ್ಟು ಮಲ್ಕೋ.
ರಂಜು ನಾ ದಂಡಿಗೆ ಹೆದರಲ್ಲೋ ದಾಳಿಗೆ ಹೆದರಲ್ಲೋ ಆದ್ರೆ ಹೆಂಡತಿ ಅಂದ್ರೆ ಡವ ಡವ. ಏನಿಲ್ಲ. ಸರ್ ನಮಸ್ತೆ, ನಂದು ಕೂದಲು ತುಂಬ ಹೋಗ್ತುಂಟು ಸರ್. ಹಾಗೆ ಇವನೊಟ್ಟಿಗೆ ಹೇಳಿದೆ, ಇವ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ಲಿಕ್ಕೆ ಹೇಳಿದ. ಅಲ್ಲಿ ಹೋಗಿ ಅರ್ಜಿ ಕೊಡುವಾಗ ಅವರದೆಲ್ಲ ಬೋಳು ಮಂಡೆ ಇದ್ದದ್ದು, ನನಗೆ ಸರಿ ಆಗ್ಲಿಲ್ಲ. ಹಾಗೆ ನಾನು ನಿಮ್ಮ ಹತ್ರ ಬಂದದ್ದು. ಏನಾದರೂ ಮದ್ದಿದ್ರೆ ಕೊಡಿ. ಅದಕ್ಕೆಲ್ಲ ಏನು ಟೆನ್ಷನ್ ಮಾಡಬೇಡ. ನೋಡು, ನಮ್ಮ ಹತ್ರ ಒಂದು ಎಣ್ಣೆ ಇದೆ. ನಮ್ಮ ಮುತ್ತಜ್ಜನ ಕಾಲದಿಂದ ಮಾಡ್ಕೊಬಂದೆ ಎಣ್ಣೆ ಇದು. ಇದನ್ನು ಹಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ. ನೋಡು, ನನ್ನ ಕೂದಲು ನೋಡು ಹೆಂಗಿದೆ ಅಂತ. ಇದನ್ನು ಡೈಲಿ ರಾತ್ರಿ ಮಲಗು ಹಚ್ಚಿ, ಮತ್ತೆ ಕೂದಲು ಎಲ್ಲಿ ಇಲ್ಲ ಅಲ್ಲಿ ಕೂಡ ಹಚ್ಚಿಬಿಡಿ. ಒಳ್ಳೆ ಕೂದಲು ಬರ್ತಾ ಇದೆ. ಆಯ್ತು ಸರಿ, ಓಕೆ. ಒಳ್ಳೆ ಎಣ್ಣೆ ಅಂತ. ಒಳ್ಳೆ ಎಣ್ಣೆ. ಓ, ನಾನು ಡಾಕ್ಟ್ರಿಗೆ ಹಣ ಕೊಟ್ಟಿಲ್ಲ ಮರೆ. ಓ, ಇಲ್ಲೇ ನಿಂತ್ಕೊ, ನಾನು ಬೇಗ ಕೊಟ್ಟು ಬರ್ತೇನೆ. ಆಯ್ತು ಸರಿ. ಡಾ ಓ, ಬೋಳು ಮಂಡೆ. ಈ ಬೋಳಿ ಒಂದು ಮತ್ತೆ ಬಣ್ಣ. ಬಾಳ ಹರಡಕತ್ತಿರಲ್ಲ, ತಡಿ ನಮ್ ಸಿಮ್ಮಗೆ ಫೋನ್ ಹಚ್ತೀನಿ. जानी तुमने एक शेर को फोन किया है तो सब्र रख. शेर अपने हिसाब से फोन उठाएगा. जब मूड होगा तब जवाब देगा, वरना फोन काट देगा. क्योंकि मोबाइल तो हम सिर्फ शौक के लिए रखते हैं, वरना हमसे बात करने की. ನೋನ ಏನ್ ಚಂದ ಹುಡುಗಿ ನಿಂತಾಳ ನೋಡುನು. ಈಗ ಗೌರವ ಪಟಾಯಿಸ್ತೀನಿ. ಇದ್ರಿ 2 ಬಡಂಗ ಮತ್ತೊಂದ್ ಮಿರಿಂಡಾ ಕೊಡ್ರಿ. ಹಾಯ್. ಹಾಯ್, ಹೆಸರೇನ್ರಿ ನಿಂದು? ನನ್ನ ಹೆಸರು ಸಂಗೀತ ಅಂತ. ಸಂಗೀತ. ಬಿಲ್ ಎಷ್ಟೈತ್ರಿ? 20. ಹಾಯ್. ಭಾಡೆ ಅನ್ಕೆ ರೊಕ್ಕ ಕೊಡುದಾಗತ್ತಂತ ಹೇಳಿ ಓಡೋಗಿ ಈಗ ಬರ್ತಿ. ಹೋಗೆ. ಬರ್ರಿ ಯಪ್ಪ, ಟೈಮ್ ಆದ್ರೆ ಆಗೋಲೆಕ್ಕರೆ ಗಾಡಿ ಮನ್ಗಂಡು ಬತ್ತಾ ನನ್ನ ಕಡೆ. ನೀವು ಗಾಡಿ ನೋಡಿದ್ರೆ ಒಟ್ಟು ಎಣ್ಣೆ ಇದಕ್ಕ ಬಿಡ್ಲಿ ನನಗಾಲತ್ತು. ಎಲ್ಲಿ ಹಾಕಲ್ರಿ? ನೆಟ್ಟಿ ಮೇಲೆ ಹಾಕುವ. ಅಲ್ಲ ಯಾವ ಇಲ್ಲ ಬೂಚ ಒಂದೊಂದು ಮುಂದಿರ್ತಾವ, ಒಂದೊಂದು ಹಿಂದಿರ್ತಾವ. ಅದಕ್ಕೆ ಕೇಳಿದೆ. ನಮ್ಮದು ಕಿಂದ ಆಯ್ತು ನೋಡು. ಏನಾದ್ರೂ ಅರ್ಥ ಆಯ್ತಾ? ಸುಮ್ಮನೆ ಎಣ್ಣೆ ಹಾಕು. ತೆಗಿಲಾರ್ರೆ ಹಾಕ್ಲಿ ಎನ್ನ. ಹಿಡ್ಕೊಂಡು ನಿಂತಿನ ಕೈಯಾಗ. ತೆಗಿಯಾರೆ ತೆಗ್ಯಾಕ ಬರಲ್ಲ ನಿನಗ. ಸರಿ, ನಿನಗೆ ಏನ್ ಬರ್ತೈತಿ? ತಗೋ. ಏನ್ರಿ ಇವ್ರಿಗೆ ಬೂತ್ ಸೆಟ್ ತೆಗಿಲಾಕ ಬರುದಿಲ್ಲ ಹೆಂಗ? ನಿಮ್ ಮೊದಲ ನಾನಾ ತೆಗದವ, ಈಗೀಗ ಹಾಕಿ ಕೈಗೆ ಬಿಟ್ಟೀನಿ. ತಡ್ರಿ, ಜೀರೋ ನೋಡ್ರಿ, ಜೀರೋ. ಏನ್ರಿ ಹಾಕಿರಿ ಯಾ ನಮನಿ ಅದ? ಎಷ್ಟು ಸಣ್ಣ ಕೊಟ್ಟಾನೋ ಮರ. ಅರ್ಧ ಲೀಟರ್ ತರ್ತಿ ಬಾಟ್ಲಾಗ, ಅರ್ಧ ಟಾಕ್ಯಾಗ, ಅರ್ಧ ತಳಗ. ಒಂದಿನ ಚಲೋ ಎಣ್ಣೆ ಹಾಕಿನ್ ಟಾಕ್ಯಾಗ ತಳಗ್ ಚಲ್ಲ. ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ನಾರು ಏನ್ ಮಾಡ್ಲಿ, ನಾ ಎಲ್ಲ ಹಾಕ್ಬೇಕಂತೀನಿ. ಕೈ ನಡುಗ್ತಾವು. ಹಿಂಗಾಗಿ ಅರ್ಧ ಹೊರಗ ಅರ್ಧ ಒಳಗ. ನಾ ಹೊಸ ಬಂದಾಗ್ರಿ ಬರೀ ಒಂದೇ ಒಂದ್ ತಿಂಗಳು ಚಲೋ ನಡೈತ್ರಿ. ಈಗ ಅವ್ರಾಜ ಬಂದ ಆಗ್ತೈತ್ರಿ ಪೂರ್ತಿ. ಅದು ನಮಗೂ ಗೊತ್ತು. ನನ್ನ ಗಾಡಿ ಬಗ್ಗೆ ಹೇಳ. ಸರಿನಿ, ನಿನ್ಗ ಆಗೋದಿಲ್ಲ. ನೀವ್ ಬರ್ರಿ, ನೀವ್ ಹೊಡಿ ಬರ್ರಿ. ನೀವು ಕಡೆ ಬರ್ರಿ. ಸರಿ, ಇದು ಡಬಲ್ ಸ್ಟ್ಯಾಂಡ್ ಹಚ್ಚಿ ಹೊಡಿದ್ರಿ, ಸಿಂಗಲ್ ಸ್ಟ್ಯಾಂಡ್ ಮೇಲೆ ಹೊಡಿದ್ರಿ. ನಿಮ್ಗೆ ಹೆಂಗ್ ಅನುಕೂಲ ಐತಿ ಹಂಗ್ ನೋಡ್ರಿ. ಒಟ್ಟ ನನ್ ಗಾಡಿ ಚಾಲೋ ಒಟ್ಟು ಚಾಲು ಮಾಡಿ ಕೊಡ್ಬೇಕಲ್ರಿ. ಸರಿ, ಯಾಕ್ರಿ ನಿಮ್ಗೂ ತಾಕತ್ ಹೋಗಿದೆ?
ಹಲೋ ಹಲೋ ನಿಮ್ಮ ಯೋಜನೆಯ ಮಾನ್ಯತೆ ನೀವು ಸಂಡೆ ಮೀನ್ ಹಿಡ್ಯಾಕ ಹೋತಿದ್ರಲ್ಲ, ಹಾ ಓದ್ತಿದ್ನಲ್ಲ. ಇವತ್ತ ಆ ಮೀನ್ ಮನಿಗ್ ಬಂದಿತ್ತು. ಊಟಕ್ಕೆ ಏನ್ ಮಾಡ್ಲಿ ರೀ? ನಿಮ್ನೆ ಕೇಳ್ತಿರೋದು, ಊಟಕ್ಕೆ ಏನ್ ಮಾಡ್ಲಿ? ಅದೇನ್ ಬಬ್ಬ ಅಂತಿದ್ಯಾ? ಜೋರ ಮಾತಾಡಕ್ಕಾಗಲ್ವಾ? ಇವಾಗ ಮದ್ವೆ ಆಗಿ ಹೊಸ್ತಲ್ವಾ, ಅದಕ್ಕೆ ಹಿಂಗ್ ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟು ಕೇಳ್ತಿದ್ರು ಕತ್ತೆ ತರ ಮಲ್ಗಿದ್ಯಲ್ಲೋ ಅಂತ ಕೇಳ್ತಿದ್ದೆ. ಅದು ನಿನ್ ಮನ್ಸಿಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಮಾಡು. ಇದನ್ ಮೊದ್ಲೇ ಹೇಳೋದಲ್ವಾ, ಮಾಡ್ಕೊ ಬರ್ತೀನಿ. ಇವತ್ತು ಬುಲ್ಲಿ ಬರ್ಡೇ ಕಂಡ್ರೋ, ವಿಶ್ ಮಾಡೋಗಿ. ಅಯ್ಯೋ ಮರ್ತಾ ಇದ್ದ, ನಡಿಯೋ. ಹ್ಯಾಪಿ ಬರ್ತ್ಡೇ ಬುಲೆ. ಥ್ಯಾಂಕ್ ಯು ಅಣ್ಣ. ಪಾರ್ಟಿ ನಮ್ದು ಪಾರ್ಟಿ ಬಿಜೆಪಿ, ನಿಮ್ದ ಕಾಂಗ್ರೆಸ್. CSK ಓಂ ನಮಃ ಶಿವಾಯ. ನನಗ್ ಭಯ ಆಗ್ತಿದೆ. ನಾನು ನೋಡಿನ ಅಲ್ಲ, ಕತ್ಲೆ ನೋಡಿ. ನನಗೆ ಕತ್ಲೆ ಅಂದ್ರೆ ತುಂಬಾ ಇಷ್ಟ. ನಾನು ಕಳ್ರಿಗೆ ಮಾತ್ರ ಇಷ್ಟ ಅನ್ಕೊಂಡಿದ್ದೆ. ನಾವು ಒಂಥರ ಕಳ್ರು ತಾನೆ. ನೀನ್ ದಿಲ್ ಕದಿರೋ ಚೋರಿ, ನೀನು ನೀನ್ ದಿಲ್ ಕದಿರೋ ಚೋರ. ರೀ, ಇವತ್ತೇನ್ ಡೇಟ್ ಗೊತ್ತಾ? ರೀ ಇವತ್ತು ಯಾವ ಡೇಟ್ ಗೊತ್ತೇ? ಕ್ಯಾಲೆಂಡರ್ ನೋಡ್ಕೆ ಹೋಗೋ, ತಗಲಾಕಿಲ್ಲ. ಏನು ಯಾಮಾರ ನಾನು ನೀನು ತಾಳಿ ಕಟ್ಟಿದ್ದೀನ? ಓ ಅದಲ್ವಾ? ಓ ನೀನ್ ಚೆನ್ನಾಗಿಲ್ಲ ಅಂತ ನಿನ್ ತಂಗಿನ ಕರ್ಕೊಂಡ ಮದ್ವೆ ಆದ್ನಲ್ಲ, ಅವ್ರದ್ದು ಆನಿವರ್ಸರಿನಾ? ರೀ ಓಹೋ, ನೀನ್ ನೋಡಕಂತ ತರಕಾರಿ ತಗೊಂಬಂದು ತರಕಾರಿ ಕಟ್ ಮಾಡೋ ಆಂಟಿನ ಎಗ್ರಿಸೋಣ ನಿಮ್ಮ ಅಪ್ಪ ರಸಿಕ, ಅವ್ನ್ ಬರ್ಡೇನಾ? ಇವತ್ತು ನಾವ್ ಮೊದಲನೇ ಸರಿ ಮೀಟ್ ಮಾಡಿದ್ದಿನ. ಓ ಮೀಟ್ ಆಗಿದ್ದೆ, ಮೆಟ್ಟರ್ದಿದ್ದೆ, ಮೂಗ್ ಬಿಚ್ಕೊಂಡಿದ್ದೆ, ಕೆರ್ದಿದ್ದೆ, ಬೆನ್ನುಜ್ಜಿದ್ದೆ, ಇನ್ನ ಯಾವನಿದ್ರೆ ಹೇಳು. ಪಾಪ ಬೇಜಾರಾಗ್ಲೇನು. ಆಯ್ತು ಬಿಡು, ಸಾರಿ. ನಾನೇನ್ ಮಾಡ್ಲಿ, ಮ್ಯಾನೇಜರ್ ಕೂಡ ಕಾಟಕ್ ನಾನು ಯಾರಂಬೋದೇ ಮರ್ತೋಗುತ್ತೆ. ಐಸ್ ಕ್ರೀಮ್ ತಿಂತೀಯಾ? ನಿಂಗೊಂದ್ ಕ್ವಶನ್. ಏನು? ಯಾವ ಪ್ರಾಣಿ ತನ್ನ ಬೇಟೆನ ಬಲೆಗ್ ಬೀಳ್ಸ್ಕೊಂಡು ಚೆನ್ನಾಗಿ ಚಿತ್ರ ಹಿಂಸಿ ಕುಟ್ಟಿ 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 ಸಾಯಿಸುತ್ತೆ? ಯಾವುದು? ಹಲೋ ಡಾಕ್ಟರ್, ನನ್ ಗರ್ಲ್ ಫ್ರೆಂಡ್ ನಾಯಿ ಕಚ್ಬಿಟ್ಟಿದೆ. ಇನ್ನೂ ಹಾಸ್ಪಿಟಲ್ಗ? ಇಲ್ಲ, ನನ್ ಗರ್ಲ್ ಫ್ರೆಂಡ್ಗೆ ಏನಾಗಿಲ್ಲ, ಬಟ್ ನಾಯಿ ಸೇಮ್ ಅವಳ ತರ ಆಡ್ತಿದೆ. ವಿಡಿಯೋ ಕಳಿಸ್ತೀನಿ ನೋಡಿ, ರೂಮಲ್ಲಿ ಕೂಡ ಹಾಕಿದೀನಿ. ರಾಜು ಮೈ ಕೈ ಎಲ್ಲ ನೋಯಕಿತ್ತು ಬಿಟ್ಟದ. ಒಂದ್ ಹುಡುಗಿ ಕೂಡ ಮಸಾಜ್ ಮಾಡ್ಕೊಂಡ್ಬಿಟ್ರ ಎಲ್ಲ ಸರಿ ಹೋಗತ್ ನೋಡಪ್ಪ. 10,000 ಎಲ್ಲಿಂದ ತರಲಪ್ಪ ನಾನು? ಬರೀ 2,500 ಅಷ್ಟನಾ? 2,500 ಮಸಾಜ್ ಗಿಸಾಜ್ ಅಲ್ಲ? ಎಲ್ಲಣ್ಣ ಎಟ್ಟು ಜಡ್ ಇಕ್ ಜಡ್. ಹಂಗನ್ನಪ್ಪ ಅಂದ್ರ ಫೋನ್ ಪೇ ಮಾಡ್ತೀನಿ, ಕರ್ಕೊಂಬರ್ರಿ ಅವ್ರು. ನದಿ ಬೇಡ, ಅಲ್ಲಿ ಮಾರಿ ಮಾಡ. ಮರಿ ಮಾಡ ಬಂದ್ ನೋಡ, ಕರ್ಕೊಂಬರ್ರಿ. ಗೆಳ ಬರ್ರಿ. ಓಕೆ, ಓಕೆ. ಸ್ವಲ್ಪ ಮೈ ಲೂಸ್ ಮಾಡ್ಕೊಂಡ್ಬಿಡ್ತೀನಿ. A few minutes later. ಅಣ್ಣ ಅಯ್ಯ ಹುಡುಗಿ ಅಲ್ರು? ಬರಲ್ಲ ಅನ್ನಕತ್ತಿದ್ಲ, ಕೈ ಕಾಲು ಹಿಡಿದು ಹೇಳ್ಕೊಂಬಂದಿ ನೋಡಿ. ಇಲ್ಲದ ಅಣ್ಣ ಬಾಳ ಕಸೋದಳಣ್ಣ ಆಕೆ, ನೋಡಿ ಹೆಂಗ್ ಗೊತ್ತಾಡ್ತ ನೋಡ್ಕೊ. ನನ್ನ ಮಕ್ಕಳು ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ. ಏನಪ್ಪ? ನಮಸ್ಕಾರ ಅಜ್ಜಿ, ಮನೇಲಿ ಯಾರು ಅಣ್ಣವ್ರಿಲ್ಲ, ಒಂದ್ ಪಾರ್ಸಲ್ ಬಂದಿತ್ತು. ಯಾರನಪ್ಪ ನಿನ್ನ ಅಜ್ಜನದು? ಇಳಿದು ತೆಗೆದು ಬಿಟ್ರೆ ಗುಬ್ಬಿಲ್ ಗುಯಿ ಅಂತದಿ. ಕಾಲ್ ಮಿ ಮ್ಯಾಮ್. ಮ್ಯಾಮ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಹೆಂಗುದ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಕಾಲ್ ಮಿ ಮ್ಯಾಮ್ ಅಜ್ಜಿ. ನಾನು ಏನಂತ ಕರೆಯೋದು? ಮಚ್ಚ, ಮಚ್ಚಿ, ಮಾಮ, ಮಾಮೋಯ್, ಇವ್ರೆ ಏನು ಅಂದ್ರೆ? ಓಲ್ ಯು ಕಾಲ್ ಮಿ ಬೇಬಿ. ಹೆಸರು ಕರೆ ಆಕಾಶ ಅಂತ. ನನ್ನ ಹೆಸರು ಟ್ರೆಂಡಿಂಗ್ ಆಗ ಒಂದ್ ಹೇಳ ಲೇ ಬಾಬಾ ಬಾರೋ. ಇವತ್ತ ಒಂದ್ ಕಡೆ ಹುಡುಗಿನ ನೋಡಕ್ ಹೋಗಿದ್ವಿ.
ನಮ್ಮ ನೋಡ್ತಿದ್ದಾಗನ ಬಾಗಲ್ದಾಗಿಂದ ಹೊರಗೆ ಕಳಿಸ್ಬಿಟ್ರು. ಯಾಕಂದ್ರೆ ಆ ಹುಡುಗಿ ಅಪ್ಪ ಡೈಲಿ ನಾವು ಕುಡಿಯೋ ಬಾರ್ನಾಗ ಸಪ್ಲೈಯರ್ ಇದ್ದ. ಡೈಲಿ ನಾವು ಅವಂಗೆ 10-20 ರೂಪಾಯಿ ಟಿಪ್ಸ್ ಕೊಡ್ತಿದ್ವಿ. ಆ ಋಣಕ್ಕಾದ್ರೂ ಒಂದ್ಸಲ ಆದ್ರೂ ಹುಡುಗಿನ ತೋರಿಸ್ಬೇಕಾಗಿತ್ತು. ಇನ್ನು ಮೇಲೆ ಟಿಪ್ಸ್ ಕೊಡಕ್ ಹೋಗ್ಬೇಡ್ರಿ ಯಾರು. ಗೈಸ್, ನಾನು ಅನ್ಕೋತೀನಿ ಬಿಸಿಲಲ್ಲಿ ಈ ಥರ ಆಡ್ ಮೆಸ್ವಾಗ ದನ ಮೆಸ್ವಾಗ ಎಲ್ಲ ಅನ್ಕೋತಿರ್ತೀನಿ ಗೈಸ್. ಇವಾಗ ವೈರಲ್ ಆಗೈತಲ್ಲ ಪೆಂಗ್ವಿನು, ಅದ್ರ ಥರ ಮತ್ತೆ ಕಿರಿಕ್ ಪಾಟಿ ಕಣ್ಣನ್ ಥರ ಎಲ್ಲಾರನ್ನೂ ಬಿಟ್ಟು ಎಲ್ಲದನ್ನೂ ಬಿಟ್ಟು ಎಲ್ಲರೂ ದೂರ ಹೋಗ್ಬಿಡೋಣ ಅಂತ. ಆದರೆ ನಮ್ಮ ಅಕ್ಕಪಕ್ಕದ ಮನೆಯವರು ಯಾವನ ಜೊತೆನಾದ್ರು ಓಡೋಗ್ಬಿಟ್ಟವಳೆ ಅನ್ಕೋತಾರೆ. ಅದಕ್ಕೆ ಎಲ್ಲೂ ಹೋಯ್ತಲ್ಲ ಗೈಸ್.